ಹೇಳೋ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ನಿಮ್ಮ ಹರ್ಷಿತಾ ಚೇತನ್. ಇವತ್ತು ಬೆಳಗ್ಗೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಚೇತು ಡ್ಯೂಟಿಗೆ ಹೊರಟಾಯಿತು. ಲೋಚಿ ಕಾಫಿ ಎಳೆಯೋದು ಇದೇ ಕಿತಪತಿ ಕೆಲಸ ಆಗ್ತಾಯಿತ್ತು. ಚೇತು ಡ್ಯೂಟಿಗೆ ಹೊರಟಿದ್ರು. ಬಸ್ ಬರುತ್ತಲ್ಲ ಕಾಲೇಜು, ಅದಕ್ಕೆ ದೇವ್ರ ಹತ್ರ ಇಡೋಕ್ಕೆ ಅಂತ ಹೂವು ಕುಯ್ಕೊಳಕ್ಕೆ ಹೊರಟ್ರು. ಆಮೇಲೆ ಲೋಚಿ ಇಲ್ಲೇ ಕಿತಾಪತಿ ಮಾಡ್ತಾಯಿದ್ರು, ಕಾಫಿ ಎಳೆಯೋದು ಅದು ಇದು ಅಂದ್ಕೊಂಡು. ಆಮೇಲೆ ಚೇತು ಹೊರಟ್ರಲ್ವ. ನನ್ನ ಸ್ಕೂಟಿ ಬೆಳಗ್ಗೆ ಟೈಮ್ ಸ್ವಲ್ಪ ಸ್ಟಾರ್ಟ್ ಆಗೋದು ಕಷ್ಟ. ನನಗೆ ಅದನ್ನು ಸ್ಟಾರ್ಟ್ ಮಾಡ್ಕೊಳಕ್ಕಾಗಲ್ಲ ಅಂತ ಚೇತುನೇ ಸ್ಕೂಟಿ ಎಳೆದು ಸ್ಟಾರ್ಟ್ ಮಾಡಿ ನಿಲ್ಲಿಸಿದ್ರು. ಈಗ ಸಖತ್ ಕೋಲ್ಡ್ ಇದೆಯಲ್ಲ, ಹಾಗಾಗಿ ಒಂದೊಂದು ಸರಿ ಸ್ಟಾರ್ಟ್ ಆಗೋಲ್ಲ. ಬಟ್ ಅದು ಹಿಂದೆ ನಿಲ್ಲಿಸಿ ಸ್ಟಾರ್ಟ್ ಮಾಡಬೇಕು ಕಿಕ್ ಹೊಡೆದು. ಬಟ್ ಅದು ನನಗಾಗಲ್ಲ, ಅಷ್ಟು ವೆಯ್ಟ್ ಇರೋದನ್ನ ಎತ್ತಿ ನಿಲ್ಲಿಸಿ ಕಿಕ್ ಹೊಡಿಯೋಕ್ಕೆ. ಅದಕ್ಕೆ ಚೇತುನೇ ಎತ್ತಿ ನಿಲ್ಲಿಸಿ ಕಿಕ್ ಹೊಡ್ಕೊಟ್ಟು ಅದನ್ನ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡಿ ನಿಲ್ಲಿಸಿ ಕೀ ಕೊಟ್ಟರು ತಗೋ ಅಂತ. ಹಾಗೆ ಮನೇಲಿ ಅಕ್ಕಿ ಹಿಟ್ಟು ಖಾಲಿ ಆಯಿತು. ಅದನ್ನು ಬಸ್ಸಲ್ಲಿ ಹೋಗ್ತಾ ಅಲ್ಲೇ ಅಂಗಡಿಗೆ ಕೊಟ್ಟು ಹೋಗ್ತೀನಿ ಅಂತೇಳಿ ಅದನ್ನು ತಗೊಂಡು ಹೊರಟ್ರು. ಲೋಚಿ ನೋಡ್ತಾ ನಿಂತಿದ್ದ ಗಾಡಿನೇ. ಅಪ್ಪ ಸ್ಟಾರ್ಟ್ ಮಾಡ್ತಿರೋದನ್ನ ಸ್ಟಾರ್ಟ್ ಮಾಡಿ ನಿಲ್ಲಿಸಿ ಈ ಕಡೆಗೆ ಬಂದರು. ಕಾಲೇಜಿಗೆಲ್ಲ ರೆಡಿಯಾಗಿ ಲಂಚ್ ಬ್ಯಾಗು ಅವ್ರ ಕಾಲೇಜ್ ಬ್ಯಾಗೆಲ್ಲ ತೊಗೊಂಡು ಬಂದು ಇಟ್ಕೊಂಡಿದ್ರು. ಸೊ ತಗೊಂಡು ಹೊರಟ್ರು. ಗೇಟ್ ಹತ್ರ ಇನ್ನೇನು ಬಸ್ ಬರೋ ಟೈಮ್ ಆಯಿತು ಅಂತ ಹೋದರು. ಲೋಚಿ ಎಲ್ಲೇ ಆಟ ಆಡ್ತಾ ನಿಂತಿದ್ರು. ಆಮೇಲೆ ನಾನು ಕೂಡ ಹೋದೆ ಅಲ್ಲಿಗೇ. ಏಕೆಂದರೆ ಇವತ್ತು ಸ್ವಲ್ಪ ಬಸ್ ಬಂದು ಲೇಟ್ ಆಯಿತು. ಹಂಗಾಗಿ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಮಾತಾಡೋಣ ಅಂತ ಹೋದ್ವಿ. ಅಷ್ಟರಲ್ಲಿ ಅದು ದಾರ ಕಟ್ಟಿರಲಿಲ್ಲ ಅಕ್ಕಿ ಚೀಲಕ್ಕೆ, ಅದನ್ನು ಕಟ್ಟೋಕ್ಕೆ ಅಂತ ನಾನು ತೊಗೊಂಬಂದು ಕೊಟ್ಟೆ. ಅಷ್ಟೊತ್ತಿಗೆ ಲೋಚಿಗೆ ಮುತ್ತು ಕೊಟ್ಟು ಬಂದಿರಲಿಲ್ಲ. ಹಾಗಾಗಿ ಅವನು ಹೊಡ್ಬಂದು ಅವರಪ್ಪ ಮುತ್ತು ಕೊಟ್ಟಾದಮೇಲೆ ಅವರಪ್ಪ ಡ್ಯೂಟಿಗೆ ಹೋಗೋ ಮುಂಚೆ ಅವ್ನು ಲೋಚಿಗೆ ಮುತ್ತು ಕೊಟ್ಟೋಗೇ ಹೋಗ್ತಾರೆ. ಹಾಗಾಗಿ ಅವ್ರು ಆಟ ಆಡ್ತಿದ್ದೆಲ್ಲ ಕೊಡೋಕ್ಕಾಗಿರಲಿಲ್ಲ ಅಂತ ಕೊಟ್ಟಿರಲಿಲ್ಲ. ಆಮೇಲೆ ಬಸ್ ಬರೋಕ್ಕಾಯಿತು. ಅಷ್ಟರಲ್ಲಿ ನಾನು ಆಚೆ ಈಚೆ ಕಡೆದು ವೀಡಿಯೋ ಮಾಡ್ಕೋತಾ ಇದ್ದೆ. ಚೆನ್ನಾಗಿತ್ತು ವ್ಯೂಸ್, ಮತ್ತು ವೆಹಿಕಲ್ ಕೂಡ ಬರ್ತಿದ್ವಲ್ಲ. ನಮ್ಮ ಮನೇನೇನು ರೋಡ್ ಸೈಡ್ ಇರೋದ್ರಿಂದ. ಸೊ ಅವರು ಚೇತು ಕಾಲೇಜ್ಗೆ ಹೋದ್ರು. ಅವ್ರು ಕಳಿಸಿ ಬಂದು ಲೋಚಿನ ಸ್ಕೂಲ್ಗೆಲ್ಲ ಬಿಟ್ಟು ಬಂದು ಮಧ್ಯಾಹ್ನ ಕಾಫಿ ಕಲಾಡ್ತಾ ಇದ್ದೆ. ಕಾಫಿ ಇನ್ನೇನು ಇದು ಲಾಸ್ಟ್ ಕಾಫಿ ಒಣಗಿಸ್ತಾ ಇರೋದು. ನಮ್ದು ಆಲ್ಮೋಸ್ಟ್ ಕೊಯ್ದು ಮುಗೀತಲ್ಲ. ಇದು ಇವೆರಡು ಟರ್ಪಲ್ ಒಣಗಿದ್ರೆ ಮುಗೀತು. ಬಟ್ ಇನ್ನು ಅದೇ ಕಾಫಿ ಬೀಜ ಇದೆ ಒಣಗ್ಸೋಕ್ಕೆ, ಅದು ತುಂಬ ಇದೆ. ಇದೆಲ್ಲ ಕ್ಲಿಯರ್ ಆದಮೇಲೆ ಅದನ್ನು ಒಣಗ್ಸೋಕ್ಕಾಗುತ್ತೆ ಅಂತ ಅದನ್ನು ಅಲ್ಲೇ ಸೈಡಲ್ಲಿ ಲಾಟ್ ಹಾಕಿಬಿಟ್ಟಿದ್ದಾರೆ ಕಾಂಪೌಂಡ್ ಹತ್ರ. ಸೊ ನಮ್ಮದು ಡ್ಯೂಟಿನೇನು ಕಾಫಿ ಕಾಲಾಡಿಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಊಟ ಎಲ್ಲ ಮಾಡಿ ಅಕ್ಕಪಕ್ಕದವ್ರ ಜೊತೆ ಎಲ್ಲ ಸ್ವಲ್ಪ ಮೀಟಿಂಗ್ ಮಾಡಿ ಮತ್ತೆ ಲೋಚಿನ ಸ್ಕೂಲಿಂದ ಕರ್ಕೊಂಬಂದಾದಮೇಲೆ ಮತ್ತು ಕಾಫಿ ಕಾಲಾಡೋದು, ಕಾಫಿ ಮಡಿಸೋದು ಇದೇ ಕೆಲಸ. ಬಟ್ ದಿನ ಕಳೀತಾ ಇದೆ, ಚೆನ್ನಾಗಿದೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಡೈಲಿ ಲಾಗ್ಸ್ ಬೇಕಂದರೆ ದಯವಿಟ್ಟು ಮೆಸೇಜ್ ಹಾಕಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇಲ್ಲಿಗೆ ಈ ಲಾಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್.